ನಮ್ಮ ಕನ್ನಡ ಹೋರಾಟಗಾರರ ಹೀರೋ ಮಗನ ಸಿನಿಮಾ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಲ್ಲೂ ಅವ್ರು ಏನೇ ಕ್ಷಮಾಪಣೆ ಕೇಳಿರ್ಬೋದು, ಏನೇ ಮಾಡಿರ್ಬೋದು, ಅವರು ಮಾತಾಡಿರೋದು ಡೆಫಿನೆಟ್ಲಿ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ನಾವು ಸಿನಿಮಾದಲ್ಲಿ ಡೆಫಿನೆಟ್ಲಿ ಸೋನು ನಿಗಮ್ ಮಾಡಿರೋ ವಾಯ್ಸಲ್ಲಿ ಇರೋ ಸಾಂಗ್ ಇರಲ್ಲ. ನಾವು ಅದನ್ನ ಆನ್ಲೈನ್ ಅಲ್ಲೂ ರಿಪ್ಲೇಸ್ ಮಾಡ್ತೀವಿ, ಬೇರೆಯವ್ರ ಹತ್ರ ಹಾಡಿಸ್ಬಿಟ್ಟು ನಾನು ಅದನ್ನ ಅನುಸರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಒಳ್ಳೆ ನಿರ್ಧಾರ ಅಭಿನಂದಿಸಬೇಕು. ಯಾಕಂದ್ರೆ ಈ ಬೇರೆಯವರು ಯಾರಾದ್ರೂ ಹೇಳಿದ್ರೆ ಅಷ್ಟೊಂದು ಮಹತ್ವ ಇರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋ ಆ ಪ್ರಶ್ನೆನೇ ಇಲ್ಲ. ಇಬ್ಬರು ಮುಖಂಡರು ಕನ್ನಡದ ಬಗ್ಗೆ ಮಾತಾಡಿ ಕನ್ನಡದ ಗೌರವವನ್ನು ಕಳೆಯುವಂತ ಕೆಲಸ ಮಾಡಿದ್ರು. ಅವ್ರಿಬ್ಬರು ನಾವು ಬಹಳ ಪ್ರೀತಿಸಿದೀವಿ, ಬಹಳ ಗೌರವಿಸಿದೀವಿ. ಒಬ್ಬರು ಕಮಲ್ ಹಾಸನ್, ಇನ್ನೊಬ್ರು ಸೋನು ನಿಗಮ್. ಹಿಂಗಾಗಿ ಒಂದು ಅವ್ರನ್ನ ಕ್ಷಮಿಸುವಂತ ಪ್ರಶ್ನೆನೇ ಇಲ್ಲ. ಖಂಡಿತವಾಗ್ಲೂ ಇದರ ಧ್ವನಿ ಚೇಂಜ್ ಆಗುತ್ತೆ. ಅದರ ನಿರ್ಮಾಪಕರಿಗೆ ಅನುಭವಿಸ್ಕೊಂಡಿದ್ದಾರೆ. ಒಳ್ಳೆ ನಿರ್ಧಾರ ನಿರ್ಮಾಪಕರಿಗೆ. ಎಸ್, ಸೂಪರ್. ಶುಭವಾಗಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ತಂಡಕ್ಕೆ. ಸೋನು ನಿಗಮ್ ಅವರ ಹಾಡನ್ನ ತೆಗಿತಿ ನನ್ನ ಮೇಲೆ ನಾನು ಸಹ ವೇದಿಕೆ ಬಂದೆ. ಹೌದು, ಯಾಕಂದ್ರೆ ಕನ್ನಡದ ಬಗ್ಗೆ, ಕನ್ನಡಕ್ಕಿಂತ ಕನ್ನಡ ಭಾಷೆಗಿಂತ ದೊಡ್ಡವರು ಯಾರು ಅಲ್ಲ. ಕನ್ನಡದವ್ರ ಹತ್ರ ಮತ್ತೆ ಪುನಃ ಆಡಿಸ್ತೀನಿ ಅನ್ನುವಂತ ಮಾತನ್ನ ಜರಾಮ್ ಸರ್ ಹೇಳಿದ್ದಾರೆ. ಅವರಿಗೆ ಅಭಿನಂದನೆಗಳು ತಿಳಿಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಮುಂಚೆನೆ ಅವರು ಹಣವನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಅವರಿಗೆ ಹಣವನ್ನ ಕೊಟ್ಟಿದ್ದಾರೆ, ಖರ್ಚು ಮಾಡಿದ್ದಾರೆ, ಎಲ್ಲಾ ಕೆಲಸ ಮಾಡಿದ್ದಾರೆ. ಆದ್ರಿಂದ ಕ್ಷಮೆ ಕೇಳಿರೋದ್ರಿಂದ ಏನಾಗಬಹುದು ಅನ್ನುವಂತ ರೀತಿಯಲ್ಲಿ ಅವರು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈಗ ಮತ್ತೆ ಕನ್ನಡದವ್ರ ಹತ್ರ ಆಡಿಸೋದ್ರ ಮುಖಾಂತರ ಸೋನು ನಿಗಮ್ ಅವರಿಗೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ಹಣ ಹೋದ್ರೂ ಪರವಾಗಿಲ್ಲ, ಕನ್ನಡ ದೊಡ್ಡದು ನಮ್ಗೆ, ನಮ್ಮ ಸಿನಿಮಾಕ್ಕೆ ಕನ್ನಡದವ್ರ ಹತ್ರ ಆಡಿಸುವಂತ ದಿಟ್ಟವಾದ ನಿರ್ಧಾರವನ್ನು ಮಾಡಿದ್ರೆ ಮತ್ತೊಮ್ಮೆ ಅಭಿನಂದನೆ.